ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಶಬರಿಯ ಒಂದು ವೃತ್ತಾಂತ ಮತ್ತು ಅವಳು ಹೇಗೆ ರಾಮನಿಗೋಸ್ಕರ ಕಾಯ್ತಾ ಇದ್ಲು ಹಾಗೂ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ಲು ಅನ್ನುವಂಥದ್ದು ಮತ್ತು ಅದೇ ಒಂದು ಶಬರಿಗೆ ಮೋಕ್ಷವನ್ನು ನೀಡೋದಕ್ಕೋಸ್ಕರ ಧನುವಿನ ಒಂದು ಆದೇಶದಂತೆ ಅಥವಾ ಸಲಹೆಯಂತೆ ರಾಮ ಆ ಕಾಡಿನಲ್ಲಿ ಬರ್ತಾ ಇರೋಂಥದ್ದು, ಇಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನೋಡಿ ಆಮೇಲೆ ಮುಂದಿನ ಒಂದು ಭಾಗವನ್ನು ತಿಳ್ಕೊಳ್ಳೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಹೂವು, ಹಣ್ಣು, ಮಧುಪರ್ಕ ಇವುಗಳನ್ನು ಶಬರಿ ಸಂಗ್ರಹಿಸಿದ್ದಳು. ಶಬರಿ ಯಾರ ಆಶ್ರಮದಲ್ಲಿ ವಾಸವಾಗಿದ್ದಳು? ಶಬರಿ ಮತಂಗ ಋಷಿಮುನಿಗಳ ಆಶ್ರಮದಲ್ಲಿ ವಾಸವಾಗಿದ್ದಳು. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿಸಿದನು? ಲಕ್ಷ್ಮಣನು ಅಣ್ಣನನ್ನು ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡೆ ಯಾರು? ರಾಮನೇ ಧೈರ್ಯಗೆಡೆ ಸ್ಥೈರ್ಯಗೆಡೆ ಯಾರು ಎಂದು ಸಮಾಧಾನವನ್ನು ಪಡಿಸಿದನು. ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳೇನು? ಇದು 1 ಅಂಕದ ಪ್ರಶ್ನೆ. ಇದು 2 ಒಂದೇ ರೀತಿ ಇರುತ್ತದೆ, ಆದರೆ ಇದೊಂದು ಸ್ವಲ್ಪ ಹೆಚ್ಚು ಉತ್ತರವನ್ನು ಬಯಸುತ್ತೆ. ಅಂದರೆ ರಾಮನ ಸ್ವಾಗತಕ್ಕಾಗಿ ಶಬರಿ ಬಗೆ ಬಗೆಯ ಕಂಪನ್ನು ನೀಡುವಂತಹ ಹೂಗಳನ್ನು, ಅತ್ಯಂತ ರುಚಿಕರವಾದಂತಹ ಹಣ್ಣುಗಳನ್ನು, ಜೇನುತುಪ್ಪದಿಂದ ಮಾಡಿದಂತಹ ಮಧುಪರ್ಕವನ್ನು ಅವಳು ಸಂಗ್ರಹ ಮಾಡಿರ್ತಾಳೆ, ಸಿದ್ಧತೆ ಮಾಡ್ಕೊಂಡಿರ್ತಾಳೆ. ಜೊತೆಗೆ ಅವುಗಳಲ್ಲಿ ಯಾವುದು ಬಾಡಿ ಹೋಗಿದೆಯೋ ಕೆಟ್ಟು ಹೋಗಿದೆಯೋ ಅವುಗಳನ್ನು ತೆಗೆದು ಅವುಗಳ ಜಾಗದಲ್ಲಿ ಹೊಸದನ್ನು ಇಡುವುದರ ಮೂಲಕ ಅವಳು ಸಿದ್ಧತೆಯನ್ನು ಮಾಡಿಕೊಳ್ತಾಳೆ. ಹೀಗೆ ಈ ಕೆಳಗಿನ ವಾಕ್ಯಗಳಲ್ಲಿನ ದ್ವಿರುಕ್ತಿಗಳನ್ನು ಗುರುತಿಸಿ. ಕಳೆದ ತರಗತಿಯಲ್ಲಿ ದ್ವಿರುಕ್ತಿ ಬಗ್ಗೆ ಹೇಳಿದ್ದು ನೋಡಿ. ಮಕ್ಕಳು ಓಡಿ ಓಡಿ ಬಂದರೋ, ಈ ವಾಕ್ಯದಲ್ಲಿ ಇರುವಂತಹ ದ್ವಿರುಕ್ತಿ ಓಡಿ ಓಡಿ ಅನ್ನುವಂಥದ್ದು. ಅಂದರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸೋದಕ್ಕಾಗಿ ಒಂದು ಪದವನ್ನು ಎರಡು ಬಾರಿ ಉಚ್ಚಾರಣೆ ಮಾಡೋದಕ್ಕೆ ದ್ವಿರುಕ್ತಿ ಅಂತ ಕರೀತಾರೆ. ಹಾಗೆ ಓಡಿ ಓಡಿ ಅನ್ನುವಂಥದ್ದು. ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿವೆ, ಇದರಲ್ಲಿ ದೊಡ್ಡ ದೊಡ್ಡ ಅನ್ನುವಂಥದ್ದು ದ್ವಿರುಕ್ತಿ. ಮತ್ತು ಈಗೀಗ ಅವಳು ಚೆನ್ನಾಗಿ ಓದುತ್ತಾಳೆ, ಇದರಲ್ಲಿ ಈಗೀಗ ಅನ್ನುವಂಥದ್ದು. ಅದರಲ್ಲಿ ಎರಡು ಪದಗಳ ರೀತಿ ನಿಮಗೆ ಕಾಣದೇ ಇರ್ಬೋದು, ಆದರೆ ಈಗ ಅವೆರಡನ್ನೂ ಸೇರಿಸಿದ್ರೆ ಈಗೀಗ ಅಂತ ಆಗುತ್ತೆ. ಇದು ಒಂದು ರೀತಿ ದ್ವಿರುಕ್ತಿನಲ್ಲಿ ವಿಶೇಷವಾದಂತಹ ಪದ. ಇವು ದ್ವಿರುಕ್ತಿಗೆ ಉದಾಹರಣೆಗಳು. ಈಗ ಮುಂದಿನ ಒಂದು ಪಾಠವನ್ನು ಮುಂದುವರಿಸೋಣ. ರಾಮ: ತಾಯಿ, ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ? ಇಲ್ಲಿವರೆಗೆ ಏನು ಅಂತ ಹೇಳಿದ್ರೆ, ಶಬರಿ ಕಾಯ್ತಾ ಇದ್ಲೋ, ಅಲ್ಲಿ ಧನುವಿನ ಸಲಹೆಯ ಮೇರೆಗೆ ರಾಮ ಲಕ್ಷ್ಮಣರು ಶಬರಿ ಆಶ್ರಮದ ಬಳಿ ಬಂದು ಅವಳನ್ನು ನೋಡ್ತಾ ಇರ್ತಾರೆ, ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆವಾಗ ರಾಮನ ಒಂದು ಧ್ಯಾನದಲ್ಲಿರುವಂಥದ್ದು ಅವರಿಬ್ಬರಿಗೂ ಗೊತ್ತಾದ ಮೇಲೆ ಅವರಿಬ್ಬರು ಆಶ್ರಮದ ಬಳಿಗೆ ಬಂದಿರ್ತಾರೆ. ರಾಮ ಹೇಳ್ತಾನೆ, ತಾಯಿ, ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ? ಅಂದರೆ ನಾನು ರಾಮ ಅಂತ ಹೇಳ್ಕೊಳ್ಳೋದಿಲ್ಲ, ನಾನು ಇಲ್ಲೇ ದಾರಿಲಿ ಹೋಗ್ತಾ ಇರೋ ಅಂಥವನು, ನಮಗೆ ಉಳ್ಕೊಳ್ಳೋದಕ್ಕೆ ಬೀಡು ಅಂದರೆ ಜಾಗ ಸಿಗುತ್ತಾ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಅನ್ನೋ ರೀತಿಯಲ್ಲಿ ಕೇಳ್ತಾನೆ. ಶಬರಿ ನಡುಗು ವ್ಯದೆಯಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲ ಬೆರಗು ಕಳೆದ ಮೇಲೆ ಅವಳಿಗೆ ಆ ರಾಮನ ಒಂದು ಮಾತನ್ನು ಕೇಳಿದ ತಕ್ಷಣವೇ ಏನಾಗುತ್ತೆ, ಒಂದು ರೀತಿ ಏನೋ ಭಯ ಆಗುತ್ತೆ. ಅಂದರೆ ದೇವರು ನಮ್ಗೆ ಒಂದೇ ಸಲ ದಿಢೀರಂತ ಬಂದಾಗ ಏನೋ ಒಂದು ರೀತಿ ಗಾಬರಿ, ಅಂದರೆ ಏನೋ ಒಂದು ಭಯ ನಮ್ಮಲ್ಲಿ ಆಗುತ್ತೆ ಅಲ್ವಾ, ಆ ರೀತಿ ಅವಳಿಗೆ ಏನೋ ಆ ಒಂದು ಕ್ಷಣದಲ್ಲಿ ಆ ಥರ ಒಂದು ಆಶ್ಚರ್ಯದಿಂದ ಅವಳು, ನೀ ರಾಮನೇ, ಮಹಾಪುರುಷ, ನೀನು ರಾಮನೇ ಮಹಾಪುರುಷ ಅಂತ ಹೇಳ್ತಾಳೆ. ಅವನು ಹೇಳ್ಕೊಳ್ಳೋದಿಲ್ಲ, ಆದರೂ ಇವಳು ಗುರುತಿಸ್ತಾಳೆ. ಅದು ಅವಳಲ್ಲಿರುವಂತಹ ಭಕ್ತಿ. ರಾಮ: ಅಹುದು ತಾಯಿ, ಅಹುದು ರಾಮನೆಂಬರೂ ನನ್ನ, ಅಹುದು ರಾಮನೆಂಬರೂ ನನ್ನ. ಈತ ನನ್ನನುಜ ಸೌಮಿತ್ರಿ. ಈತ ಅಂದರೆ ಜೊತೆಯಲ್ಲಿರುವಂತಹ ಲಕ್ಷ್ಮಣ, ಸೌಮಿತ್ರಿ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಸುಮಿತ್ರೆಯ ಮಗ ಅವನು, ಅದಕ್ಕೆ ಸೌಮಿತ್ರಿ. ಅನುಜ ಅಂದರೆ ಸಹೋದರ. ಶಬರಿ: ರಾಮ ಲಕ್ಷ್ಮಣರೇ ನೀವು,
ರಾಮನೇ ನೀನು, ರಾಮಲಕ್ಷ್ಮಣರೇ ನೀವು. ಅವಳಿಗೆ ತುಂಬ ಖುಷಿ ಸಂತೋಷ ಆಗೋಯ್ತು. ಮತ್ತೆ ಹೇಳ್ತಾಳೆ ರಾಮಲಕ್ಷ್ಮಣರೇ ನೀವು, ರಾಮನೇ ನೀನು ಅಂತ. ಶಬರಿ ತುಂಬ ಸಡಗರಗೊಳ್ಳುತ್ತಾಳೆ. ಮುಂದೆ ಮೇಳದವರು ಹಾಡುವ ಹಾಡು ಅವಳು ಗೈದ ಉಪಚಾರವನ್ನು ಬಣ್ಣಿಸುತ್ತದೆ. ಅಂದರೆ ಅಲ್ಲಿ ಹಿಂದೆ ಇರುವಂತಹ ಒಂದು ಮೇಳದವರು ಅಂತ ಹೇಳಿದ್ರೆ ಆ ಹಾಡನ್ನು ಹಾಡುವಂಥವ್ರು ಮತ್ತು ಸಂಗೀತವನ್ನು ಬಾರಿಸುವಂಥವ್ರು, ಅವರು ಹೇಳುವಂತಹ ಹಾಡು ಇಲ್ಲಿ ಏನು ನಡೀತಾ ಇದೆ ಅನ್ನೋಂಥ, ಇಲ್ಲಿ ಏನು ನಡೀತಾ ಇದೆಯೋ ಅದನ್ನು ಅವರು ಹೇಳ್ತಾರೆ. ಕಂಡಳು ಶಬರಿ ರಾಮ ಬಂದು ನಿಂದಿರುವುದಾ ಅಂತ ಹೇಳ್ತಾರೆ. ಅಂದರೆ ಕಂಡಳು ಶಬರಿ ರಾಮ ಬಂದು ನಿಂದಿರುವುದಾ, ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ ಪದದಿ ಕೆಡೆದು ಕೈಯ ಕಣ್ಣಿಗೊತ್ತಿಕೊಂಡು ಹನಿಯ ಸುರಿಸಿ ಬನ್ನಿರೆಂದು ಗದ್ಗದಿಸುತ್ತಾ ಅಯ್ಯೋ ಏನು ಅಣಿಯೇ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎನ್ನುತ್ತ ಬಲು ಹಂಬಲಾಂತು ತನ್ನ ಬಗೆಯ ಬಯಕೆಯಂತೆ ಬಗೆ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು ಅಬ್ಬ ಎಂದು ಹಿಗ್ಗಿ ಹಿಗ್ಗಿ ಇದು ರುಚಿ ಇದರಷ್ಟು ರುಚಿಯ ಹಣ್ಣೆ ಇಲ್ಲ ಜಗದೊಳೆಂದು ನಿಮಗೆ ಎಂದೇ ತಂದೆನೆಂದು ತಾನೇ ಅವರ ಕೈಯೊಳಿತ್ತು ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುವರರಂದು ಮಂದಹಾಸ ತೋರೆ ನೋಡಿ ಧನ್ಯ ಭಾವದಿಂದ ಕೂಡಿ. ಅಂದರೆ ಇಲ್ಲಿ ಅವಳು ಏನು ಮಾಡ್ತಾ ಇದ್ದಾಳೆ ಅನ್ನೋದನ್ನು ಮೇಳದವರು ಹಾಡ್ತಾರೆ. ಕಂಡಳು ಶಬರಿ ರಾಮ ಬಂದು ನಿಂತಿರುವುದ, ಶಬರಿ ರಾಮ ಬಂದು ನಿಂತ್ಕೊಂಡಿರೋದನ್ನ ಕಂಡ್ಲು. ಯಾಕಂದರೆ ಹಲವಾರು ದಶಕಗಳ ಕಾಲ ಅವಳು ಕಾಯ್ತಾ ಇದ್ಲು, ಇವತ್ತೊಳಗೆ ಆ ಒಂದು ಭಾಗ್ಯ ಸಿಕ್ತು. ಕಂಡ ಬೆರಗು ಕಳೆದ ಬಳಿಕ ನೋಡಿದ ತಕ್ಷಣ ದಿಢೀರಂತ ಬಂದ ತಕ್ಷಣ ಏನಾಗ್ಬೋದು ಅವಳಿಗೆ ಬೆರಗು, ಆಶ್ಚರ್ಯ. ಅದು ಒಂದು ಕ್ಷಣ ಮಾತ್ರ ಮುಗಿದ ತಕ್ಷಣ ಅವಳು ಸನಿಯ ಕೈದಿ ಮೈಯ ಮುಟ್ಟಿ, ಸನಿಹಕ್ಕೆ ಹೋಗ್ತಾಳೆ, ಅವನ ಬಳಿಗೆ ಹೋಗ್ತಾಳೆ, ಅವನ ಮೈಯ ಮುಟ್ಟಿ ಅಂತ ಹೇಳಿದ್ರೆ ಅವನ ಕೈಯನ್ನು ಮುಟ್ತಾಳೆ. ಪದದಿ ಕೆಡೆದು ಕೈಯ ಕಣ್ಣಿಗೆ ಒತ್ತಿಕೊಂಡು, ಪದದಿ ಅಂತ ಹೇಳಿದ್ರೆ ಅವನ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಅವನ ಕೈಗಳನ್ನು ತನ್ನ ಕಣ್ಣುಗಳಿಗೆ ಹೊತ್ಕೊಳ್ತಾಳೆ. ಈ ಥರ ಹೊತ್ಕೊತೀವಲ್ವ ಆ ಥರ ಹೊತ್ಕೊಳ್ತಾಳೆ. ಹನಿಯ ಸುರಿಸಿ, ಆನಂದ ಬಾಷ್ಪ, ಅವಳ ಕಣ್ಣೀರು ಸುರಿತಾ ಇದೆ. ಬನ್ನಿರೆಂದು ಗದ್ಗದಿಸುತ್ತಾ, ಅತಿ ಸಂತೋಷ, ಅತಿ ದುಃಖ ಆದಾಗ ನಾವು ಹೇಗೆ ನಮ್ಮ ಮಾತು ಒಂದು ರೀತಿ ಅಳ್ತಾ ಮಾತಾಡ್ತೀವೋ ಅದೇ ರೀತಿ ಅತಿ ದುಃಖದಲ್ಲಿದ್ದಾಗ ಹೇಗೆ ಆಗುತ್ತೋ ಅದೇ ರೀತಿ ಅತಿ ಸಂತೋಷದಲ್ಲೋ ಕೂಡ ಆ ರೀತಿ ಆಗುತ್ತೆ. ಅದೇ ರೀತಿ ಇವಳಿಗೆ ಗದ್ಗದ ಅಂತ ಹೇಳಿದ್ರೆ ಒಂದು ಅಳುವಂತಹ ಧ್ವನಿನಲ್ಲಿ ಅವನನ್ನು ತನ್ನ ಆಶ್ರಮದೊಳಗಡೆಗೆ ಕರೀತಾಳೆ. ಅಯ್ಯೋ ಏನು ಅಣಿಯೇ ಇಲ್ಲ, ಅಣಿ ಅಂತ ಹೇಳಿದ್ರೆ ಸಿದ್ಧತೆ, ಅಯ್ಯೋ ನಾನು ಇವತ್ತು ಏನು ಸಿದ್ಧತೆಯನ್ನು ಮಾಡ್ಕೊಂಡಿಲ್ಲ ಅಂತಾಳೆ. ಅಂದರೆ ಅವಳು ಪ್ರತಿಯೊಂದು ಸಿದ್ಧತೆ ಮಾಡ್ಕೊಂಡಿದ್ದಾಳೆ, ಆದರೂ ಇವತ್ತು ದಿಢೀರಂತ ಬಂದ್ಬಿಟ್ನಲ್ಲ, ಅಯ್ಯೋ ಇನ್ನೂ ಏನೋ ಹೆಚ್ಚು ಮಾಡ್ಕೋಬೇಕಿತ್ತೇನೋ ಅಂತ ಹೇಳ್ತಾ ಅವಳು ಅಯ್ಯೋ ಏನು ಅಣಿಯೇ ಇಲ್ಲ ಅಂತ, ಇನ್ನೂ ಸಾಲಿಲ್ಲ ನಾನು ಮಾಡಿರೋ ಸಿದ್ಧತೆ ಅಂತ ಹೇಳ್ಕೊತಾಳೆ. ನಿನ್ನೆಯಷ್ಟು ಚೆನ್ನವಿಲ್ಲ, ನೆನ್ನೆನೇ ತುಂಬ ಚೆನ್ನಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೆ, ರಾಮ ಬರಲಿಲ್ಲ ಇವತ್ತು ಬಂದವನೇ, ನಾನೇನೋ ಕಡಿಮೆ ಮಾಡಿದ್ದಾನೇನೋ ಅಂತ ಹೇಳ್ತಾಳೆ. ಎನ್ನುತ್ತ ಬಲು ಹಂಬಲ ಅಂತೂ, ತುಂಬ ಹಂಬಲದಿಂದ ತನ್ನ ಬಗೆಯ ಬಯಕೆಯಂತೆ, ತಾನು ಯಾವ ರೀತಿ ಅಂದ್ಕೊಂಡಿದ್ಲೋ, ತನ್ನ ಆಸೆ ಪಟ್ಟಿದ್ಲೋ ಆ ಬಯಕೆಯಂತೆ ಬಗೆಯ ಬಗೆಯ ಕಂಪನಿಡುವ, ಬಗೆ ವಿವಿಧ ರೀತಿಯ ಸುವಾಸನೆಯನ್ನು ಕೊಡುವಂತಹ ವನಮಾಲೆಯ ಕೊರಳಿಗಿಟ್ಟು, ವನಮಾಲೆ ಅಂದರೆ ಆ ಹೂವಿನ ಹಾರವನ್ನು, ವನ ಅಂದರೆ ಕಾಡಿನಿಂದ ತಂದಿರುವಂತಹ ಆ ಒಂದು ಹೂವಿನ ಹಾರವನ್ನು ಅವನ ಕೊರಳಿಗೆ ಹಾಕ್ತಾಳೆ. ನೋಡಿ ಅವಳು ಹಾಕಿದಾಳೆ. ಹಬ್ಬ ಎಂದು ಹಿಗ್ಗಿ ಹಿಗ್ಗಿ, ಹಬ್ಬ ಇವತ್ತು ನನ್ನ ಒಂದು ಜೀವನ ಸಾರ್ಥಕ ಆಯಿತು ಅಂತ ಹೇಳಿ, ಸಂತೋಷವಾಯಿತು ಅಂತ ಹೇಳಿ ಹಿಗ್ಗಿ ಹಿಗ್ಗಿ ಸಂತೋಷದಿಂದ ಇದು ರುಚಿ ಇದರಷ್ಟು ರುಚಿಯ ಹಣ್ಣೆ ಇಲ್ಲ ಜಗದೊಳೆಂದು, ಇದು ರುಚಿಯಾಗಿದೆ ಹಣ್ಣು, ಇಡೀ ಜಗತ್ತಲ್ಲೇ ಇಂತಹ ಒಂದು ಹಣ್ಣು ಇಲ್ಲ ಅಂತ ಹೇಳ್ತಾಳೆ. ಅವಳು ಏನು ಮಾಡ್ತಿದ್ಲಂತೆ ಅಂತ ಹೇಳಿದ್ರೆ ಹಣ್ಣುಗಳನ್ನ, ಪ್ರತಿಯೊಂದು ಹಣ್ಣುಗಳನ್ನ ಅವಳು ಕಚ್ಚು ತಿಂದು ಅದನ್ನು ರಾಮನಿಗೆ ಇಡ್ತಾ ಇದ್ಲಂತೆ. ಯಾಕೆಂತ ಹೇಳಿದ್ರೆ ಒಂದೊಂದು ಹಣ್ಣು ಒಂದೊಂದು ರೀತಿ ರುಚಿ ಇರ್ಬೋದು, ರುಚಿ ಕಮ್ಮಿ ಇರ್ಬೋದು, ಆದರೆ ಚೆನ್ನಾಗಿರೋಂಥ ಹಣ್ಣುಗಳನ್ನೇ ಕೊಡ್ಬೇಕು ರಾಮನಿಗೆ ಅಂತೇಳಿ ಅತಿ ಸಿಹಿಯಾಗಿರೋ ಹಣ್ಣುಗಳನ್ನ ಕೊಡ್ತಾ ಇದ್ಲು. ಅದು ಅವಳ ಒಂದು ತುಂಬ ಆ ಒಂದು ಭಕ್ತಿ ಭಾವವನ್ನು ನಮಗೆ ತೋರಿಸುತ್ತೆ. ಹಣ್ಣೆ ಇಲ್ಲ ಜಗದೊಳೆಂದು ನಿಮಗೆ ಎಂದೇ ತಂದೆನೆಂದು, ನಿಮಗೋಸ್ಕರನೇ ತಂದಿದ್ದೀನಿ ನಾನು ಇದನ್ನೆಲ್ಲ. ತಾನೇ ಅವರ ಕೈಯೊಳಿತು, ತಾನೇ ತಗೊಂಡೋಗಿ ಆ ರಾಮನ ಕೈಗೆ ಕೊಡ್ತಾಳೆ. ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುವರರಂದು, ಅವಳು ಮಾಡಿದಂತಹ ಒಂದು ಪೂಜೆ, ಅವಳ ಒಂದು ನಮಸ್ಕಾರ, ಅವಳು ಹೂವಿನ ಹಾರ ಹಾಕಿ ಎಲ್ಲ ನಮಸ್ಕಾರವನ್ನು ಮಾಡಿದ್ದಿದ್ದೇನೆಲ್ಲವನ್ನು ನೋಡಿದಂತಹ ಆ ರಾಜಕುವರರು ಸುಪ್ರಸನ್ನರಾದರು, ಸಂತೋಷಗೊಂಡರು. ಮಂದಹಾಸ ತೋರೆ, ಮಂದಹಾಸವನ್ನು ತೋರ್ತಂದ್ರೆ ಅವರ ಮುಖದಲ್ಲಿ ಒಂದು ನಗುಮುಖದಲ್ಲಿ ತಾವು ತೃಪ್ತಿಯಾಗಿದ್ದೇವೆ ಅನ್ನೋ ರೀತಿಯಲ್ಲಿ ಅವರ ಮುಖದಲ್ಲಿ ಮಂದಹಾಸ ತೋರ್ತಾರೆ. ಇದನ್ನು ನೋಡಿ ಧನ್ಯ ಭಾವದಿಂದ ಕೂಡಿ ಧನ್ಯತೆಯನ್ನು ಅವರು ವ್ಯಕ್ತಪಡಿಸ್ತಾರೆ.
ಹೀಗೆ ಅವರಿಗೆ ಉಪಚಾರವನ್ನು ಮಾಡಿ ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಈ ಥರ ಹಾಡಿಕೊಂಡು ನರ್ತಿಸುತ್ತಾಳೆ. ಅವರೆಲ್ಲ ತುಂಬ ಸಂತೋಷದಿಂದ, ಅವರು ಒಂದು ಧನ್ಯತೆಯಿಂದ ಅವರು ನೋಡ್ತಾ ಇರೋದನ್ನು ನೋಡಿದ ಮೇಲೆ ಅವಳಿಗೆ ಇನ್ನೂ ತುಂಬ ಖುಷಿಯಾಗುತ್ತೆ. ಅವಳಿಗೆ ಇನ್ನೂ ತುಂಬ ಖುಷಿಯಿಂದ ಅವಳು ಹಾಡನ್ನು ಹಾಡೋದಕ್ಕೆ ಶುರು ಮಾಡ್ತಾಳೆ. ಸುಖಿನಾ ಸುಖಿನಾ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಸುಖಿನಾ ಸುಖಿನಾ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ನಾನಿಲ್ಲದ ನಾನಾಗಿಹೆನು, ಆಸೆ ತೀರಿ ಆಯಾಗಿಹೆನು. ಹಂಬಲ ನಳಿದಿಹೆ ತುಂಬಿರುವೆನು ನಾ, ಸುಮ್ಮನೆಯೇ ಬಲು ಸುಖಿ ನಾನು. ಸುಖಿನಾ ಸುಖಿನಾ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಹೊಳೆ ಕಡಲಿಗೆ ಸೇರುವ ತೆರದಿ, ನಾವೆ ರೇವಿಗೆ ಬಹ ತೆರದಿ. ಬಗೆ ಬಗೆ ಹಾರೈಕೆಯ ಪಟವಿಳಿಸಿ, ನಿಂತಿದೆ ಮನೆ ಇದೆ ಬಿಡುವೆನಿಸಿ. ಸುಖಿನಾ ಸುಖಿನಾ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ನಿಮ್ಮ ನೋಡುತ್ತಾ ಸುಖಿ ನಾನು, ನಿಮ್ಮನೆ ನುಡಿಸುತ್ತ ಸುಖಿ ನಾನು. ನಿಮ್ಮ ತಣಿವು ನಿಮ್ಮ ಆನಂದದಿ ಸುಖಿ, ನಿಮ್ಮೆಡೆ ಸುಮ್ಮನೆ ಸುಖಿ ನಾನು. ಸುಖಿನಾ ಸುಖಿನಾ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು. ಇಂದಾಗಿ ಹೆನ ಬಲು ಹಗುರ, ನೀಡುವುದೋ ಪರ ತನ್ನ ಕರ. ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ, ಈ ನಲವೇ ಚಿರವೆಂಬತೆರ. ಸುಖಿನಾ ಸುಖಿನಾ ಸುಖಿ ನಾನು, ಬರಿ ಸುಖಿ ಸುಮ್ಮನೆ ಸುಖಿ ನಾನು ಅಂತವಳು ಸಂತೋಷದಿಂದ ಹಾಡನ್ನು ಹಾಡ್ತಾಳೆ. ನೋಡಿ, ಸುಖಿ ಸುಖಿ ಅಂತ ಹೇಳಿದ್ರೆ ಸಂತೋಷವಾಗಿದ್ದೇನೆ ನಾನು ಇವತ್ತು, ತುಂಬ ತುಂಬ ಸಂತೋಷವಾಗಿದ್ದೇನೆ ಅಂತ ಹಾಡ್ತಾಳೆ. ಸುಖಿ ಸುಖಿ ಸುಖಿನಾ ಸುಖಿನಾ ಸುಖಿ, ಬರಿ ಸುಖಿ ಸುಮ್ಮನೆ ಅಂದರೆ ನನಗೇನಿವತ್ತು ಸುಮ್ಮನೆ ಸಂತೋಷ ಆಗ್ತಿದೆ ಅಂತ ಹೇಳ್ತಾಳೆ. ನಾನಿಲ್ಲದೆ ನಾನಾಗಿ ಏನೋ ಅಂದರೆ ಇವತ್ತು ನನ್ನನ್ನೇ ನಾನು ಮರ್ತುಬಿಟ್ಟಿದ್ದೀನಿ. ರಾಮ ಬಂದಿದ್ದರಿಂದ ನನ್ನನ್ನೇ ನಾನು ಮರ್ತುಬಿಟ್ಟಿದ್ದೀನಿ ಅಂತ ಅರ್ಥ. ಆಸೆ ತೀರಿ ಹಾಯಾಗಿ ಏನೋ, ನನ್ನ ಆಸೆ ಇವತ್ತು ತೀರೋಯ್ತು, ಹಾಯಾಗಿದ್ದೇನೆ, ಯಾವುದೇ ತೊಂದರೆ ಇಲ್ಲ. ರಾಮ ಬರ್ತಾನ ಬರಲಿಲ್ವಲ್ಲ, ಇನ್ಯಾವತ್ತು ಬರ್ತೀನಿ ಚಿಂತೆ ಇಲ್ಲ, ಇವತ್ತು ಬಂದಾಗಿದೆ, ಅದಕ್ಕೋಸ್ಕರ ನನ್ನ ಆಸೆಗಳೆಲ್ಲ ತೀರೋಯ್ತು, ಹಾಯಾಗಿದ್ದೇನೆ, ನೆಮ್ಮದಿಯಾಗಿದ್ದೇನೆ. ಹಂಬಲ ನಳಿದಿಹೆ ತುಂಬಿರುವೆನು ನಾ. ಹಂಬಲ, ನನಗೇನೊಂದು ಹಂಬಲ ಇತ್ತು ಅದನ್ನೆಲ್ಲ ಅಳಿದಿಹೆ ಅಂತ ಹೇಳಿದ್ರೆ ಅದನ್ನೆಲ್ಲ ಬಿಟ್ಬಿಟ್ಟೆ, ಅದನ್ನೆಲ್ಲ ಬಿಟ್ಟಿದ್ದೀನಿ. ತುಂಬಿರುವೆನು ನಾ, ಈಗೆಲ್ಲ ನನಗೆ ಸಂತೋಷ ತುಂಬಿದೆ, ನಿನಗೆ ಯಾವುದೇ ರೀತಿಯಾದ ಹಂಬಲ ಬಯಕೆ ನನ್ನಲ್ಲಿ ಇಲ್ಲ. ಸುಮ್ಮನೆಯೇ ಬಲು ಸುಖಿ ನಾನು. ಹೊಳೆ ಕಡಲಿಗೆ ಸೇರುವ ತೆರದಿ. ಹೊಳೆ ಅಂತ ಹೇಳಿದ್ರೆ ನದಿ, ಅದ್ರ ಗುರಿ ಏನೋ ಕಡಲು, ಸಮುದ್ರವನ್ನು ಸೇರುವಂಥದ್ದು. ನಾವೇ ರೇವಿಗೆ ಬಹ ತೆರದಿ, ನಾವೇ ದೋಣಿ, ಎಲ್ಲಿಗೂ ಬರಬೇಕು, ಅದು ದಡ, ರೇವು ಅಂದರೆ ದಡಕ್ಕೆ ಬರಬೇಕು. ಆ ಥರ ನನ್ನ ಒಂದು ಗುರಿ ಏನು ಅಂತ ಹೇಳಿದ್ರೆ, ಬಗೆ ಬಗೆ ಹಾರೈಕೆಯ ಪಟವಿಳಿಸಿ, ನಿಂತಿದೆ ಮನೆ ಇದೆ ಬಿಡುವೆನಿಸಿ. ಬಗೆ ಬಗೆಯ ಹಾರೈಕೆಗಳು ನನ್ನಲ್ಲಿದ್ದೋ ಅವೆಲ್ಲ ಹೋಗಿ ನಿಂತಿದೆ ಮನೆ ಇದೆ ಬಿಡುವೆನಿಸಿ. ಸಾಕು, ಇಷ್ಟೇ. ಯಾಕೆಂತೇಳಿ ನನ್ನ ಜೀವನದ ಪರಮ ಗುರಿನೇ ರಾಮನನ್ನು ಕಾಣಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ನನಗೆ ಅವನು ಸಿಕ್ಕಾಯಿತು, ಅದಕ್ಕೋಸ್ಕರ ಈ ಸಮುದ್ರಕ್ಕೆ ನದಿ ಸೇರುವ ಹಾಗೆ, ದೋಣಿ ದಡಕ್ಕೆ ಸೇರುವ ಹಾಗೆ ಇವತ್ತು ನಾನು ರಾಮನಲ್ಲಿ ಸೇರಿದ್ದೇನೆ, ರಾಮನನ್ನು ದರ್ಶನವನ್ನು ಮಾಡಿದ್ದೇನೆ, ಅಷ್ಟೇ ನನಗೆ ಸಾಕು ಅಂತ ಹೇಳ್ತಾಳೆ. ನಿಮ್ಮ ನೋಡುತ್ತಾ ಸುಖಿ ನಾನು, ನಿಮ್ಮನ್ನು ನೋಡ್ತಾ ನಾನು ಸಂತೋಷವಾಗಿದ್ದೇನೆ. ನಿಮ್ಮನ್ನು ನುಡಿಸುತ್ತಾ, ನಿಮ್ಮನ್ನು ಮಾತಾಡಿಸ್ತಾ ನನಗೆ ಸಂತೋಷವಾಗ್ತಿದೆ. ನಿಮ್ಮ ತಣಿವು ನಿಮ್ಮ ಆನಂದದಿ ಸುಖಿ. ನಿಮ್ಮ ತಣಿವು, ನಿಮಗೆ ಏನೋ ಒಂದು ತೃಪ್ತಿಯನ್ನು ನಾನು ಕೊಟ್ಟಂಥ ಒಂದು ಆತಿಥ್ಯದಲ್ಲಿ ತೃಪ್ತಿಗೊಂಡಿದ್ದೀರಾ ಅನ್ನೋ ಒಂದು ಇದರಲ್ಲಿ ನಾನು ಸುಖವಾಗಿದ್ದೇನೆ. ನಿಮ್ಮೆಡೆ ಸುಮ್ಮನೆ ಸುಖಿ ನಾನು. ನೀವು ನಮ್ಮ ಎಡೆ ಅಂದರೆ ನೀವಿರೋ ಸ್ಥಳದಲ್ಲಿ ನಾನಿದ್ದೇನೆ, ನೀವಿರೋ ಜಾಗದಲ್ಲಿ ನಾನಿದ್ದೇನೆ ಅನ್ನೋ ಒಂದು ಸುಖ ನನಗೆ ಸಂತೋಷ ಇದೆ ಅಂತ ಹೇಳ್ತಾಳೆ. ಇಂದಾಗಿ ಹೆನ ಬಲು ಹಗುರ, ಇಂದು ನಾನು ತುಂಬ ಹಗುರವಾಗಿದ್ದೇನೆ. ಅಂದರೆ ನಮಗೇನೋ ಚಿಂತೆಗಳು ತಲೆನಲ್ಲಿದ್ದಾಗ ಮನಸ್ಸು ತುಂಬ ಭಾರವಾಗಿರುತ್ತೆ, ಆದರೆ ಅವೆಲ್ಲ ಕಡಿಮೆ ಆಗ್ಬಿಟ್ರೆ ತುಂಬ ಹಗುರವಾಗುತ್ತೆ. ಆ ಒಂದು ಭಾರ ಇವತ್ತು ಅವಳಿಗೆ ಕಡಿಮೆ ಆಯಿತು. ಹಾಗಾಗಿ ಇದಕ್ಕೋಸ್ಕರ ಇವತ್ತು ನಾನು ತುಂಬ ಹಗುರವಾಗಿದ್ದೇನೆ ಅಂತ ಹೇಳ್ತಾಳೆ. ನೀಡಿಹುದೋ ಪರ ತನ್ನಕರ. ಪರಲೋಕ ಅಂದರೆ ಈ ಭೂಲೋಕದಲ್ಲಿ ಮಾನವ ಜನ್ಮ ಸಾಕು, ನನಗೆ ಇನ್ನೊಂದು ಲೋಕ ನನ್ನನ್ನು ಕರ ಅಂದರೆ ಕೈ ಬೀಸಿ ಕರೀತಾ ಇದ್ದೆ ಅಂತ ಹೇಳ್ತಾಳೆ. ಅಂದರೆ ನನಗೆ ಮೋಕ್ಷ ಬೇಕಾಗಿದೆ, ಮೋಕ್ಷ ಸಿಗಬೇಕು ಅನ್ನೋ ಅರ್ಥದಲ್ಲಿ ಅವಳು ಹೇಳ್ತಾಳೆ. ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ. ನಿನ್ನೆ ನಾಳೆ ಇನ್ಯಾವುದು ನನಗೆ ಬೇಡ, ನಿನ್ನೆ ಚಿಂತೆ ಬೇಡ, ಬರಲಿಲ್ಲ ರಾಮ ಅಂತ, ಅಥವಾ ಮುಂದೆ ಬರುತ್ತಾನೋ ಬರಲ್ವ ಅನ್ನೋ ಒಂದು ಸಂದೇಹನೂ ಬೇಡ, ಇನ್ಯಾವ ಒಂದು ಚಿಂತೆನೂ ನನಗೆ ಇಲ್ಲ. ಈ ನಲವೇ ಚಿರವೆಂಬ ಥರ. ಈ ನಲವೇ ಅಂದರೆ ಈಗ ನಾನೇನು ಸಂತೋಷವಾಗಿದ್ದೀನೋ ಇದೇ ಚಿರ ಅಂದರೆ ಶಾಶ್ವತ, ಇದೇ ಶಾಶ್ವತ ನನ್ನ ಜೀವನದಲ್ಲಿ ಅಂತ ಹೇಳ್ತಾಳೆ. ಸುಖಿನ ಸುಖಿನ ಸುಖಿ ನಾನು. ಹೀಗೆ ಅವಳ ಒಂದು ಆತ್ಮತೃಪ್ತಿಯಿಂದ ಅವಳು ಈ ಹಾಡನ್ನು ಸಂತೋಷದಿಂದ ಹಾಡ್ತಾಳೆ. ರಾಮ ಹೇಳ್ತಾನೆ, ನಿನ್ನ ಆದರದಳು ಸುಖಿ ನಾವು. ನಾವು ಕೂಡ ನಿನ್ನ ಆದರ
ಅಂದರೆ ನೀನೇನು ನಮಗೆ ಸತ್ಕಾರವನ್ನು ಮಾಡಿದೆಯೋ, ನಮ್ಮನ್ನು ನೋಡ್ಕೊಂಡಿದ್ದೀಯ, ಅದಕ್ಕೋಸ್ಕರ ನಾವು ಕೂಡ ಸುಖಿಯಾಗಿದ್ದೀವಿ, ನಾವು ಸಂತೋಷವಾಗಿದ್ದೀವಿ. ನಿನ್ನೀ ಸೊಗದಳು ಸುಖಿ ನಾವು ಕೂಡ ನಿನ್ನೀ ಸೊಗ ಅಂದರೆ ನಿನ್ನ ಸಂತೋಷದಲ್ಲೇ ನಾವು ಸಂತೋಷವನ್ನು ಕಾಣ್ತಿದ್ದೀವಿ. ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು. ಕಾಡಿನೊಳಿ ಸವಿ ಅಂದರೆ ಇಂತಹ ಒಂದು ಕಾಡಲ್ಲಿ ಇಂತಹ ಆತಿಥ್ಯವನ್ನು ಯಾರು ಕೊಡ್ತಾರೆ? ಕಾಡಲ್ಲಿ ನಮಗೆ ಪ್ರಾಣಿಗಳ ಭಯ ಇರ್ತಿದೆ, ನಮಗೆ ಊಟ ಸಿಗುತ್ತೋ, ಎಲ್ಲಿ ಹುಡುಕಾಡಬೇಕು, ನೀರು, ಊಟ, ಮತ್ತೊಂದಕ್ಕೆಲ್ಲಕ್ಕೂ. ಆದರೆ ಎಲ್ಲವೂ ನಮಗೆ ಇಷ್ಟೊಂದು ಚೆನ್ನಾಗಿ ಸಿಕ್ಕಿದೆ, ನಮ್ಮನ್ನು ನೋಡ್ಕೊಳ್ಳೋದಕ್ಕೆ, ನಮ್ಮ ತಿನ್ನೋದಕ್ಕೆ ಪ್ರತಿಯೊಂದು ಕೊಟ್ಟಿದೆಯಾ. ಇದಕ್ಕೆ ನಾವು ಪುಣ್ಯವಂತರು, ನಾವು ನಿನಗೆ ಋಣಿಯಾಗಿರ್ತೇವೆ ಅಂತ ಹೇಳ್ತಾರೆ. ಶಬರಿ ರಾಮನ ಮಾತನ್ನು ಕೇಳಿ ತನ್ನ ಸೊಗದ ಉನ್ಮಾದವನ್ನು ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತಾ ಕೊನೆಗೆ ಕಂಬನಿಂದುಂಬಿ ತಾನು ತುಂಬ ಏನೋ ಸಂತೋಷದಿಂದ ಉನ್ಮಾದಕ್ಕೆ ಏರಿರ್ತಾಳೆ. ಅಂದರೆ ತುಂಬ ಉತ್ಕೃಷ್ಟವಾದಂಥ ಒಂದು ಸಂತೋಷದಲ್ಲಿ ಅವಳು ಏನು ಮಾತಾಡ್ತಿದ್ದಾಳೆ ಅನ್ನೋದೇ ಗೊತ್ತಿರಲ್ಲ, ಅಷ್ಟೊಂದು ಉನ್ನತ ಮಟ್ಟಿಗೆ ಹೇರಿರ್ತಾಳೆ. ಅದನ್ನು ಒಂದು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಹೇಳ್ತಾಳೆ, ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ. ಬಲು ಸಂತಸ ನೋಡಿ, ಇಲ್ಲೂ ನಾವು ದ್ವಿರುಕ್ತಿಯನ್ನು ನೋಡ್ಬೇಕು. ಬಲು ಸಂತಸ 2 ಸಲ ಆ ಪದವನ್ನು ಬಳಸಿದರೆ ಇದನ್ನು ನಾವು ದ್ವಿರುಕ್ತಿಗೆ ಉದಾಹರಣೆಗೆ ಕೊಡ್ಬೋದು. ಬಲು ಸಂತಸವೆನಗೆ, ನಂಗೆ ತುಂಬ ಸಂತಸವಾಗಿದೆ. ನನ್ನ ಆಸೆಯ ಜಾಡ ಹಿಡಿದು ಬಂದಿರಲೈ ಕೊನೆಗೆ. ನನ್ನ ಆಸೆ ಏನಿತ್ತೋ, ನೀವು ಇಲ್ಲಿಗೆ ಬರಬೇಕು ಅನ್ನೋದಿತ್ತು, ಆ ಒಂದು ದಾರಿ ಜಾಡನ್ನು ಹಿಡಿದು ಇವತ್ತು ಇಲ್ಲಿಗೆ ಬಂದ್ರಲ್ಲ, ಕೊನೆಗಾದರೂ ಬಂದ್ರಲ್ಲ ಅಂತ ಹೇಳ್ತಾಳೆ. ದಣಿದಿರಯ್ಯ ದಣಿದಿರ ಈ ಕಾಡಿನಲ್ಲೆಲ್ಲ ಓಡಾಟ ಮಾಡ್ಕೊಂಡು ಬಂದಿದ್ದೀರಾ, ಸುಸ್ತಾಗಿದ್ದೀರಾ, ಆಯಾಸ ಆಗಿದ್ದೀರಾ. ದಣಿದಿದ್ದೀರಾ, ಆಯಾಸವಾಗಿದೆಯಾ. ತಣಿದಿರಾ, ಆಯಾಸವಾಗಿತ್ತಲ್ಲ ನಿಮಗೆ, ತಣಿದಿರಾ, ತೃಪ್ತಿ ಆಯಿತಾ ಅಂತ ಕೇಳ್ತಾಳೆ. ಹಸಿವು ತೃಷೆಯನ್ನುಳಿದಿರಾ, ನಿಮ್ಗೆ ಇನ್ನೇನಾದರೂ ಹಸಿವಾಗ್ತಿದೆಯಾ. ನಾನು ಕೊಟ್ಟಂಥ ಹಣ್ಣು, ಮತ್ತೊಂದು ಮಧುಪರ್ಕ ಪಾನಿ ಎಲ್ಲವನ್ನು ಕೊಟ್ಟಿದ್ಲಲ್ಲ, ಕುಡಿಯೋದಕ್ಕೆ ತಿನ್ನೋದಕ್ಕೆಲ್ಲ, ಇದನ್ನೆಲ್ಲ ಕೊಟ್ಟಾದ್ಮೇಲೂ ಮತ್ತೆ ಕೇಳ್ತಿರೋಳು, ನಿಮಗೆ ಹಸಿವು ತೃಷೆಯನ್ನುಳಿದಿರಾ, ನಿಮಗೆ ಇನ್ನೂ ಹಸಿವಾಗ್ತಿದೆಯಾ. ತೃಷೆ ಅಂತೇಳಿದ್ರೆ ಬಾಯಾರಿಕೆ ಆಗ್ತಿದೆಯಾ ಅಂತ ಕೇಳ್ತಾಳೆ. ಬಡವೆ ಒಬ್ಬಳೇನೆ ಗೈವೆ ನನಗೆ ಮರುಕ ತಳೆದಿರಾ. ಏನಪ್ಪ ಇವಳು ಬಡವಿ, ನಮಗೋಸ್ಕರ ಏನು ನಮ್ಮನ್ನು ಸಂತೋಷಪಡ್ಸೋಕ್ಕಾಗುತ್ತಾ, ಇವಳ ಹತ್ರ ಏನಿದೆ, ಈ ಥರ ಏನಾದರೂ ನನ್ನ ಬಗ್ಗೆ ಏನಾದ್ರು ಕೊರಗ್ತಾ ಇದ್ದೀರಾ, ಒಂದು ಕರುಣೆಯನ್ನು ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾಳೆ. ರಾಮ ಹೇಳ್ತಾನೆ, ಕಣ್ಣ ನೀರಿದೇಕೆ ತಾಯೇ, ಯಾಕೆ ಕಣ್ಣೀರನ್ನು ಸುರಿಸ್ತಾ ಇದೆಯಾ. ತುಸುವೂ ಊಣೆಯವಿಲ್ಲ. ತುಸು ಅಂತೇಳಿದ್ರೆ ಸ್ವಲ್ಪ, ಊಣೆ ಅಂದರೆ ಕೊರತೆ. ಸ್ವಲ್ಪ ನೀನು ಕೊಟ್ಟಂತಹ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇರಲಿಲ್ಲ. ನಮ್ಮ ಅಯೋಧ್ಯ ಅರಮನೆಯಳು ಇದಕ್ಕೂ ಲೇಸು ಇಲ್ಲ. ನಮ್ಮ ಅಯೋಧ್ಯ ಅರಮನೆಯಲ್ಲೋ ಇದಕ್ಕಿಂತಹ ಉತ್ತಮವಾದಂತಹ, ಲೇಸು ಅಂದರೆ ಉತ್ತಮವಾದಂತಹ ಒಂದು ಆತಿಥ್ಯವನ್ನು ನಾವು ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಇಂದು ಹಳುವ ಮರೆತೆವು ಅಂದರೆ ಹಳುವು ಅಂತ ಹೇಳಿದ್ರೆ, ಹಳುವ ಅಂತ ಹೇಳಿದ್ರೆ ಕಾಡು. ಇದನ್ನು ನಾವು ಇವತ್ತು ಕಾಡು ಅನ್ನೋದನ್ನೇ ಮರೆತೆವು. ಇಲ್ಲೇ ಮನೆಯ ನರೀತೇವೆ, ಇದೇ ನಮ್ಮನ್ನು ಮನೆ ಅಂದ್ಕೊಂಡು ನಮ್ಮ ಅಯೋಧ್ಯೆಯಲ್ಲಿ ನಮಗೆ ಏನು ಸಿಗ್ತಾ ಇತ್ತೋ ಅದಕ್ಕಿಂತ ಉತ್ತಮವಾಗಿ ನೀನು ನಮಗೆ ಒಂದು ಆತಿಥ್ಯವನ್ನು ಕೊಟ್ಟಿದೀಯಾ. ಹಾಗಾಗಿ ಇದನ್ನು ನಾವು ಕಾಡು ಅನ್ನೋದನ್ನೇ ಮರೆತುಬಿಟ್ಟು ಇದನ್ನೇ ಮನೆ ಅಂತ ತಿಳ್ಕೊಂಡು, ಇನಿತಾದರ ತೋರುವ ನಿನ್ನ ನಬ್ಬೆ ಎಂದೇ ಕುರಿತೆವು. ಇನಿತು ಇಷ್ಟೊಂದು ಆದರ ಪ್ರೀತಿಯನ್ನು ತೋರುವ ನಿನ್ನನ್ನು ಅಬ್ಬೆ ಅಂದರೆ ನಿನ್ನನ್ನು ನನ್ನ ತಾಯಿ ಅಂತಲೇ ನಾವು ತಿಳ್ಕೊಂಡು ಅಂತ ಹೇಳ್ತಾನೆ. ಶಬರಿಗೆ ರಾಮನ ಮಾತುಗಳನ್ನ ಕೇಳಿ ಇನ್ನೂ ಒಂದು ರೀತಿ ಉತ್ಸಾಹಕತೆಯಿಂದ ಅವಳು ಹೇಳ್ತಾಳೆ, ಎಷ್ಟೊಂದು ರೂಪಿನಂತೆ ಮಾತು ಕೂಡ ಎನಿತು ಉದಾರವಾಗಿದೆ. ನೋಡೋದಕ್ಕೆ ರಾಮ ಎಷ್ಟು ಸುಂದರವಾಗಿದ್ದನೋ ಅವನ ಮಾತು ಕೂಡ ಅಷ್ಟೇ ಉದಾರವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಆ ಅರಮನೆಯಲ್ಲಿ ವೈಭೋಗದಿಂದ ಬದುಕುವಂತಹ ಒಬ್ಬ ಶ್ರೀರಾಮಚಂದ್ರನಿಗೆ ನಾನಾದು ಬಡವಿ ಕೊಟ್ಟಂತಹ ಈ ಒಂದು ಚಿಕ್ಕ ಆತಿಥ್ಯವನ್ನು ಎಷ್ಟು ಹೊಗಳ್ತಾ ಇದ್ದಾನೆ ಅಂದರೆ, ಎಷ್ಟೊಂದು ಉದಾರವಾದ ಮನಸ್ಸು ಅಂತ ಹೇಳ್ತಾರೆ. ಏನಿತ್ತು ಉದಾರ ಆಗಿದೆ ಅಂತ ಹೇಳಿದ್ರೆ, ಉದಾರವಾಗಿ ಮಾತಾಡುವಂಥದ್ದು, ಕರುಣೆ ತೋರಿಸುವಂಥ, ವಿನಮ್ರತೆಯಿಂದ ಮಾತನಾಡುವಂಥದ್ದು. ಇದನ್ನು ನೋಡಿ, ಗುಣವನ್ನು ನೋಡಿ ಅವಳಿಗೆ ಈ ಮಾತನ್ನು ಹೇಳ್ತಾಳೆ. ಧನ್ಯಯಾದೆ ನಾನು, ಸಿದ್ಧರ ವರವಿಂದು ನನಗೆ ಫಲಿಸಿದೆ. ಸಿದ್ಧರು ಅಂತೇಳಿದ್ರೆ ಮತಂಗ ಋಷಿಮುನಿಗಳು ವರವನ್ನು ಕೊಟ್ಟಿದ್ರು. ಅಂದರೆ ನಿನಗೆ ಮುಂದೆ ಒಂದಿನ ರಾಮ ಬರ್ತಾನೆ, ರಾಮನ ಒಂದು ದರ್ಶನ ಆಗುತ್ತೆ, ಇಲ್ಲೇ ನೀನು ಅವನಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥ, ಅದಕ್ಕೋಸ್ಕರ ಇವತ್ತು ಅದು ನಮಗೆ ಫಲಿಸಿದೆ. ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತಲ್ಲ ಚಿಂತೆ. ಇವತ್ತು ನಾನು ನಿಮ್ಮನ್ನು ಕಂಡಂತಹ ಪುಣ್ಯವಂತೆ, ನನ್ನ ಚಿಂತೆಗಳೆಲ್ಲ ಇವತ್ತೇನಾಯಿತೋ ಹಿಂಗಿ ಹೋಯಿತು. ಗುರುವ ಪೂಜೆಗೈದ ತಣಿವು ನನಗೆ ಸಂಧಿ ತಿಂತೆ. ನಮ್ಮ ಗುರುಗಳ ಪೂಜೆಯನ್ನು ಮಾಡ್ಕೊಂಡಿದ್ನಲ್ಲ, ಅವ್ರಿಗೆ ಮಾಡಿದಂಥ ಗೈದ ಅಂತೇಳಿದರೆ ಮಾಡಿದಂತಹ ತಣಿವು, ತೃಪ್ತಿ ನನಗೆ ಇವತ್ತು
ಸಂಧಿ ತಿಂತೆ. ಇವತ್ತು ನಮಗೆ ಸಂದಿತು ಅಂದರೆ ಸಿಕ್ತು. ನಮ್ಮ ಗುರುಗಳ ಪೂಜೆಯನ್ನು ಮಾಡ್ಕೊಂಡು ಇದ್ದಿದ್ದಕ್ಕೂ ಇವತ್ತು ಅವರ ಒಂದು ಆಶೀರ್ವಾದದಿಂದ ಹಾರೈಕೆಯಿಂದ ಇವತ್ತು ನೀನು ನನಗೆ ದರ್ಶನ ಭಾಗ್ಯವನ್ನು ಕೊಟ್ಟೆ ಅನ್ನುವಂಥ ಮಾತನ್ನು ಅವಳು ಹೇಳ್ತಾಳೆ. ರಾಮ, ಇಂಥ ಶಿಷ್ಯೆಯರ್ತಿ ಪಡೆದ ನಿನ್ನ ಗುರುಗಳೆಂಥರೋ, ಇಂತಹ ಒಂದು ಶಿಷ್ಯೆಯನ್ನು ಪಡೆದರು, ಇಷ್ಟೊಂದು ಪ್ರೀತಿಯಿಂದ ಇರುವಂಥಳು, ಇಷ್ಟೊಂದು ಭಕ್ತಿಯನ್ನು ಇಟ್ಕೊಂಡು ನಿಂತಳು, ಇಂತಹ ಶಿಷ್ಯನ ಪಡೆದ್ರೆ ಗುರುಗಳು ಅವರೆಂಥವ್ರು ಅಂತ ಹೇಳಿದ್ರೆ, ನೀನು ಇಷ್ಟೊಂದು ಚೆನ್ನಾಗಿ ಒಳ್ಳೆಯ ಗುಣಗಳನ್ನ ಕಲ್ತಿದೆ ಅಂತೇಳಿ ನಿನಗೆ ಕಲಿಸಿರೋ ಗುರುಗಳು ಅವರು ಅದಕ್ಕಿಂತ ದೊಡ್ಡವರಲ್ವ ಅನ್ನೋ ಅರ್ಥದಲ್ಲಿ ಅವನು ಹೇಳ್ತಾನೆ. ಅವರೆಂಥರೋ ಅಂತೇಳಿ, ಅವರ ಮಹಿಮೆ ಕೇಳಿಬಲ್ಲೆ, ಎಂಥ ಶಾಂತದಾಂತರೋ, ಅವ್ರ ಬಗ್ಗೆನೂ ನಾನು ಕೇಳಿದ್ದೀನಿ. ಅವರು ತುಂಬ ಶಾಂತ ಪುರುಷರು, ತುಂಬ ಒಳ್ಳೆಯ ಒಂದು ಅಂದರೆ ಉನ್ನತವಾದಂತಹ ಗುಣವನ್ನು ಉಳ್ಳಂಥವ್ರು. ಅಳಲನ್ನೆಲ್ಲ ಮರೆಸಿ ಶಾಂತಿಯೊಂದ ತೋರಿ ವೀಭನ. ಅಳಲು ಅಂತ ಹೇಳಿದ್ರೆ ಈ ಕಾಡು ನಮಗೆ ಅಳಲು ಅಂತ ಹೇಳಿದ್ರೆ ನಮ್ಮ ದುಃಖವನ್ನು ಮರೆಸುವಂತಹ ಒಂದು ವಾತಾವರಣ ಇಲ್ಲಿ ಇದೆ. ತೋರು ವೀಭನ, ಈ ಕಾಡು ಶಾಂತಿಯನ್ನು ತೋರಿಸುತ್ತೆ. ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸುದೀನ ವೀದಿನ. ಇಂತಹ ಒಂದು ಸುಂದರವಾದ ವಾತಾವರಣದಲ್ಲಿ ಶಾಂತಿಯುತವಾಗಿರುವಂಥ ಈ ವಾತಾವರಣದಲ್ಲಿ ಪ್ರೇಮ ಶುದ್ಧ ನೀನು, ಅತ್ಯಂತ ಶುದ್ಧವಾದ ಪ್ರೇಮವನ್ನು ಇಟ್ಕೊಂಡಿರೋಂಥವಳು. ಸುದೀನ ವೇದಿನ, ನಮಗೂ ಕೂಡ ಇದು ಸುದಿನ ಅಂತ ಹೇಳಿದ್ರೆ ಒಳ್ಳೆಯ ದಿನ, ನಮಗೆ ಮರೆಯಲಾಗದ ದಿನ ಅಂತ ಹೇಳ್ತಾನೆ. ಶಬರಿ, ನನ್ನ ಪೊಗಳಲೇಕೆ ರಾಮ ಎಲ್ಲ ಅವರ ಕರುಣೆ, ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ. ನನ್ನನ್ನೇಕೆ ಪೊಗಳಲು ನನ್ನನ್ನು ಯಾಕೆ ಹೊಗಳ್ತೀಯ ರಾಮ, ಎಲ್ಲ ಅವರ ಕರುಣೆ. ಎಲ್ಲ ಅಂದರೆ ಆ ಋಷಿಗಳು, ಮತಂಗ ಋಷಿ ಮುನಿಗಳ ಕರುಣೆ, ಅವರಿಂದನೇ ಇವತ್ತು ನೀನು ನನಗೆ ಸಿಕ್ಕಿರೋವಂಥದ್ದು. ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ, ಇಲ್ಲಿವರೆಗೂ ಪಾದ ಬೆಳೆಸಿ ಬಂದ್ರಿ, ಅದು ನನ್ನ ಮೇಲೆ ಕರುಣೆ. ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆಯಹುದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತೆಂದು. ಅವ್ರು ಹೇಳಿದರು, ನೀವು ಬಹಿರಿ, ನೀವು ಬರ್ತೀರಾ, ನಿಮ್ಮ ಕಾಣೆ, ನಿಮ್ಮನ್ನು ನೀನು ಕಾಣ್ತೀಯಾ ಅಂತ ಹೇಳಿ ನಲ್ಮೆಯಹುದು ಅಂತ ಹೇಳಿ, ನಲ್ಮೆ ಅಂದರೆ ಪ್ರೀತಿಯ ಆ ಶಬರಿಗೆ ಹೇಳಿದಂತಹ ಮಾತು, ನೀನು ಅವ್ರನ್ನ ಕಾಣ್ತೀಯಾ ಅನ್ನುವಂಥದ್ದು. ಅವರು ಸಿದ್ಧರು ಹೊರೆದ ಮಾತು ಅಂದರೆ ಅವರು ನುಡಿದಂತಹ ಮಾತು ಇವತ್ತು ಸಿದ್ಧಿಯಾಯಿತು, ಪ್ರಾಪ್ತವಾಯಿತು ಇವತ್ತು ಅಂತ ಹೇಳ್ತಾಳೆ. ಕೋಟಿ ಕರಗಳಿಂ, ಅವಾಗ ಹೇಳ್ತಾಳೆ ಒಂದು ಹಾಡನ್ನು, ಕೋಟಿ ಕರಗಳಿಂ ರವಿಯತ್ತಿರುವಿ ನೀಲದಾಚೆ ಗಮನ, ನನಗೀ ಮಾಯೆಯಾಚೆ ಪಯಣ. ಹಾರ ಬಯಸನಿ ಹಕ್ಕಿಗಳಂತೆ, ತೇಲ ಬಯಸನಿ ಬಿಳಿ ಮುಗಿಲಂತೆ. ಕಾರ್ಮೋಡವ ಸೆಳೆ ಮಿಂಚಿನ ತೆರದಳು, ಭವ ಬಿಡೆ ಬಯಸಿಹೆ ನಿಂತೆ. ಕೋಟಿ ಕರಗಳಿಂ ರವಿ ಎತ್ತಿರುವಿ ಅಂತ ಹೇಳಿದ್ರೆ ಕೋಟಿ ಕಿರಣಗಳನ್ನು ಸೂಚಿಸುವಂತಹ ರವಿ ಸೂರ್ಯನಿದನಲ್ಲ, ಆ ಕಡೆಗೆ ನೀಲದಾಚೆ ಗಮನ. ನನ್ನ ಗಮನ ಎಲ್ಲಿದೆ ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದ್ದು ಸಾಕು, ಈಗ ನನಗೆ ಇಲ್ಲಿವರೆಗೆ ನನ್ನ ಕೆಲಸ ಕಾರ್ಯಗಳೆಲ್ಲ ಇಲ್ಲಿ ಮುಗೀತು, ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಮುಗೀತು. ನನಗೇನಿದ್ರು ಇನ್ನೂ ಸೂರ್ಯನ ಕಡೆ ಅಂದರೆ ಆಕಾಶದ ಕಡೆಗೆ ನನ್ನ ಒಂದು ಗಮನ. ನೀಲ ಅಂದರೆ ಆಕಾಶದ ಕಡೆಗೆ ಗಮನ. ನನಗೀ ಮಾಯೆಯಾಚೆ ಪಯಣ ಅಂದರೆ ನನಗೆ ಮಾಯೆ ಅಂತ ಹೇಳಿದ್ರೆ ಈ ಒಂದು ನರ ಮನುಷ್ಯ ಅಥವಾ ಮನುಷ್ಯನ ಒಂದು ಜನ್ಮ ಏನಿದೆ ಎಂದು ಮಾಯೆ ಅಂದರೆ ಈ ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಂದು ಜೀವಿಗಳು ಭೂಮಿಯ ನೀರಿನ ಮೇಲಿರುವ ಗುಳ್ಳೆಗಳ ರೀತಿ ಅಂಥೇಳಿ ಇದೊಂದು ಮಾಯೆ, ಯಾವುದಿದು ಶಾಶ್ವತವಲ್ಲ ಅಲ್ವಾ. ಅದಕ್ಕೋಸ್ಕರ ನನಗೆ ಈ ಮಾಯೆಯಿಂದ ಹೋಗಬೇಕು ಅನ್ನೋಂಥದ್ದು, ಆ ಕಡೆಗೆ ನನ್ನ ಗಮನ ಇದೆ. ಹಾರ ಬಯಸನಿ ಈ ಹಕ್ಕಿಗಳಂತೆ, ನನಗೆ ಈ ಹಕ್ಕಿಗಳ ರೀತಿ ಹಾರೋದಕ್ಕೆ ನನಗೆ ಬಯಕೆ ಇಲ್ಲ. ತೇಲ ಬಯಸನಿ ಬಿಳಿ ಮುಗಿಲಂತೆ ಅಂದರೆ ನನಗೆ ಬಿಳಿಯ ಮೋಡಗಳು, ಆ ಮೋಡಗಳ ರೀತಿಯಲ್ಲಿ ನನಗೆ ತೇಲೋದಕ್ಕೆ ಆಸೆ ಇಲ್ಲ. ಕಾರ್ಮೋಡವ ಸೆಳೆ ಮಿಂಚಿನ ತೆರದೊಳ್ ಭವ ಬಿಡೆ ಬಯಸಿಹೆ ನಿಂತೆ. ಕಾರ್ಮೋಡ ಮಳೆ ಬೀಳಬೇಕಾದ್ರೆ ದೊಡ್ಡ ಕಪ್ಪು ಮೋಡಗಳು ಇರಬೇಕಾದ್ರೆ ಆ ಡಿಕ್ಕಿ ಹೊಡೆದಾಗ ಏನಾಗುತ್ತೆ, ಮಿಂಚು ಹೊಡೆದ ತಕ್ಷಣ ಅದೇನಾಗುತ್ತೆ, ಅವೆರಡೂ ಭಾಗ ಆಗ್ತವೆ. ಹಾಗೆ ಅಂದರೆ ಒಂದಾಗಿರುವಂಥದ್ದು ಎರಡಾಗಿ ಭಾಗ ಆಗುತ್ತಲ್ಲ, ಅದೇ ರೀತಿ ಈ ಒಂದು ಮನುಷ್ಯ ಜನ್ಮದಿಂದ ನನಗೆ ಭವ ಅಂತ ಹೇಳಿದ್ರೆ ಈ ಒಂದು ಜನ್ಮದಿಂದ ನಾನು ಇನ್ನೊಂದು ಲೋಕಕ್ಕೆ ಹೋಗಬೇಕು, ಸ್ವರ್ಗಲೋಕಕ್ಕೆ ಹೋಗಬೇಕಂದ್ರೆ ನನಗೆ ಮೋಕ್ಷವನ್ನು ಪಡಿಬೇಕು ಅನ್ನೋದನ್ನ ಹೇಳ್ತಾಳೆ. ಕಾರ್ಮೋಡ ಯಾವ ರೀತಿ ಮಿಂಚಿನ ಸೆಳೆತಕ್ಕೆ ಸಿಕ್ಕಿ ಭಾಗ ಆಗುತ್ತೋ ಹಾಗೆ ಈ ಒಂದು ಮಿಂಚು ಅಂತ ಬೆಳಕಿನ ರೀತಿಯಲ್ಲಿ ರಾಮನ ದರ್ಶನ ಆದಮೇಲೆ ನನಗೆ ಈ ಜನ್ಮದಿಂದ ನನಗೆ ಮುಕ್ತಿ ಬೇಕು ಅನ್ನುವಂಥದ್ದನ್ನು ಅವಳು ಹೇಳ್ತಾಳೆ. ರಾಮ
ಮಾತೆಯ ತೆರ ನೀ ನೆಮ್ಮನ್ನು ಆಧರಿಸುತ್ತಾ, ನೀ ತಾಯಿ ರೀತಿ ನಮ್ಮನ್ನು ಇಷ್ಟೊಂದು ಆಧರಿಸಿ ಪ್ರೀತಿಸಿ ಬಳಿಕ ಈ ಥರ ನುಡಿಯೇ, ನಂತರ ನೀನು ಈ ಥರ ಮಾತಾಡುವುದೇ ತಾಯೇ ನಿನಗೆ ಈ ಬಗ್ಗೆ ಸರಿಯೇ, ನೀನು ಹೇಳ್ತಿರೋದು ನಿನಗೆ ಸರಿ ಅಂತ ಅನಿಸುತ್ತಾ ಅಂತ ಕೇಳ್ತಾನೆ. ಶಬರಿ, ಪುಣ್ಯಲೋಕ ದೊರೆಯಲೆಂದು ಹರಕೆ ಇಡೆನಗೆ, ಅದು ಪುಣ್ಯಲೋಕ, ಅದು ನನಗೆ ಸಿಗಲಿ ದೊರಕಲಿ ಅಂಥೇಳಿ ಹರಕೆ ಮಾಡು, ಹಾರೈಸು ಅಂತ ಹೇಳ್ತಾಳೆ. ರಾಮ, ಏನಿತ್ತು ಪ್ರಿಯಗೈದ ನಿನಗೆ ಸಾವೇ ನಮ್ಮ ಕಾಣಿಕೆ, ಇಷ್ಟೊಂದು ಪ್ರೀತಿಯನ್ನು ತೋರಿಸ್ತಂತಹ ನಿನಗೆ ಸಾವನ್ನು ನಾನು ಕಾಣಿಕೆಯಾಗಿ ನಿನಗೆ ಕೊಡಬೇಕಾ ಅಂತಾನೆ. ಶಬರಿ, ಮರಣವಲ್ಲ ಮುಕ್ತಿ ಪ್ರಭೋ, ಇದುವೇ ನನ್ನ ಪೂಣ್ಕೆ. ಮರಣ ಅಲ್ಲ ಪ್ರಭು, ಅದು ಸಾವಲ್ಲ, ಅದು ಮುಕ್ತಿ. ಪ್ರಭು ಅಂದರೆ ರಾಜ ದೊರೆ, ಮುಕ್ತಿ ಪ್ರಭು, ಇದುವೇ ನನ್ನ ಪೂಣ್ಕೆ, ಇದೇ ನನ್ನ ಆಸೆ, ಮಹದಾಸೆ ಅಂತ ಹೇಳ್ತಾಳೆ. ರಾಮ, ಮನ ಒಪ್ಪಿದರೂ ಎದೆ ಒಪ್ಪದಲ್ಲ. ಮನಸ್ಸಲ್ಲಿ ಆಯಿತು ಅಂತ ಅಂದ್ಬಿಡ್ಬೋದು, ಆದರೆ ಎದೆನಲ್ಲಿ ಏನೋ ಒಂದು ರೀತಿ ಸಂಕಟ ಆಗುತ್ತೆ, ಎದೆ ಒಪ್ಪದಲ್ಲ ಅಂತ ಹೇಳ್ತಾನೆ. ಶಬರಿ, ನೀನೊಲಿದೊಪ್ಪಲು ದಿವ ತಪ್ಪದಲ್ಲ, ನೀನೊಲಿದು ಆಗಲಿ ಅಂತ ಸಂತೋಷದಿಂದ ಹೇಳಿಬಿಟ್ರೆ ನನಗೆ ದಿವ ಅಂತ ಹೇಳಿದ್ರೆ ಸ್ವರ್ಗ ನನಗೆ ತಪ್ಪಲ್ಲ ಅಂತ ಹೇಳ್ತಾಳೆ. ರಾಮ, ಬೆರಗಾಗಿ ನಿನಗೆ, ನಾನು ನಿನ್ನ ಇಷ್ಟೊಂದು ಭಕ್ತಿ ಇದನ್ನೆಲ್ಲ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಬೆರಗಾಗಿ ನಿನಗೆ ಅಸ್ತು ಎಂಬೆ ನಲ್ಮೆಗೆ, ಅಸ್ತು ಎಂಬೆ ನಲ್ಮೆಗೆ, ಅಸ್ತು ಹೋಗವ್ವ ನಿನ್ನ ಭೀಷ್ಟ ಸಿದ್ಧಿಗೆ. ಆಯಿತು, ಅಸ್ತು ಅಂದರೆ ತಥಾಸ್ತು, ಹೋಗು ನಿನ್ನ ಭೀಷ್ಟ ಸಿದ್ಧಿಗೆ, ನೀನೇನೋ ಬೇಕು ಅಂದ್ಕೊಂಡಿದ್ದೆ ಅಲ್ಲಿಗೆ ಹೋಗು. ಶಬರಿ, ನಮೋ ನಮೋ ನಿಮಗೆ ನಮೋ, ಬನಕ್ಕೆ ನಮೋ, ಮಲೆಗೆ ನಮೋ, ಎಲ್ಲಕ್ಕೂ ಶರಣು. ಅವಳು ಆಯಿತು ಅಂತ ಹೇಳಿಬಿಟ್ಟು ನಿಮಗೆ ನಮಸ್ಕಾರ, ಅಲ್ಲಿರುವಂತಹ ಬನ, ಕಾಡು, ಮಲೆ, ಅವಳು ಸುತ್ತಮುತ್ತ ಇದ್ದಂಥ ಒಂದು ಬೆಟ್ಟ, ಅದಕ್ಕೆ ಎಲ್ಲಕ್ಕೂ ನಮಸ್ಕಾರವನ್ನು ಮಾಡಿ ವೇದಿಯಲ್ಲಿ ಉದ್ದೀಪ್ತವಾದ ಅಗ್ನಿಯನ್ನು ಬಲವೊಂದು ಹಾಡುತ್ತಾ ಪ್ರವೇಶಿಸುತ್ತಾಳೆ. ಅಂದರೆ ಅವಳು ಮೋಕ್ಷವನ್ನು ಪಡೆಯೋದಕ್ಕೋಸ್ಕರ. ಅಂದರೆ ವೇದಿ ಅಂತ ಹೇಳಿದ್ರೆ ಕಳೆದ ತರಗತಿಯಲ್ಲಿ ಹೇಳಿದೇನು ಅಂತ ಹೇಳಿದ್ರೆ ಯಜ್ಞವನ್ನು ಮಾಡುವಂಥ ಆ ಯಜ್ಞಕುಂಡ ಇರ್ತದಲ್ಲ, ಅದನ್ನ ವೇದಿ ಅಂತ ಕರಿತೀವಿ. ಅದನ್ನು ಬಲವೊಂದು ಅಂದರೆ ಅದು ನನ್ನ ಬಲಭಾಗಕ್ಕೆ ಇರ್ಬೇಕು. ಆ ರೀತಿ ಅವಳು ನಮಸ್ಕಾರವನ್ನು ಮಾಡಿ ಎಲ್ಲ 3 ಪ್ರದಕ್ಷಿಣೆಯನ್ನು ಹಾಕಿ ಆ ಒಂದು ವೇದಿಯ ಒಳಗಡೆ, ಉದ್ದೀಪ್ತವಾಗಿರೋಂಥ ಆ ವೇದಿಯ ಒಳಗಡೆ, ಬೆಂಕಿ ಒಳಗಡೆ ತನ್ನನ್ನು ತಾನು ಇದು ಮಾಡ್ಕೋತಾಳೆ. ಹಾಗೆ ಅವಳು ಪ್ರವೇಶವನ್ನು ಮಾಡ್ತಾಳೆ. ರಾಮ, ಹೆಣ್ಣ ರೀತಿಯ ನರಿಯಬಹುದೇ, ಹೆಣ್ಣು ಯಾವ ರೀತಿ ಇರ್ತಾಳೆ ಅನ್ನೋದು ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ? ಅವರ ಬಗೆ ಬಲು ಸೋಜಿಗ, ಅದು ಆಶ್ಚರ್ಯ ಅವ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಎಂಥ ನಿಷ್ಠೆ, ಎಂಥ ಪ್ರೀತಿ, ಇವಳ ಮರೆಯುವುದೇ ಈ ಜಗ. ಎಂಥ ನಿಷ್ಠೆ, ಎಷ್ಟೊಂದು ನಿಷ್ಠೆ ಇದೆ ಇವಳಲ್ಲಿ. ಇವಳನ್ನು ಮರೆಯುವುದೇ ಈ ಜಗತ್ತು ಇವಳನ್ನು ಮರೆಯುತ್ತಿಲ್ಲ ನೋಡಿ. ಇವತ್ತಿಗೂ ಕೂಡ ಆ ರಾಮಾಯಣದ ಕಾಲದಿಂದ ಎಲ್ಲರೂ ನಾವು ಗುರುತಿಸೋದಿಲ್ಲ, ಆದರೆ ಶಬರಿಯನ್ನು ಗುರುತಿಸ್ತೀವಿ. ಯಾಕಂತ ಹೇಳಿದ್ರೆ ಅವಳಲ್ಲಿ ಅಂತಹ ಒಂದು ಪರಮ ಭಕ್ತಿ ಇತ್ತು. ಈ ಭಕ್ತಿಯಿಂದ ಯಾರ್ಯಾರು ಇರ್ತಾರೋ, ತಮ್ಮ ಜೀವನವನ್ನು ನಡೆಸ್ತಾರೋ, ಇಡೀ ಜೀವನವನ್ನು ಅದಕ್ಕೋಸ್ಕರ ಮುಡುಪಾಗಿಡ್ತಾರೋ ಅಂಥವ್ರನ್ನ ಇವತ್ತಿಗೂ ಕೂಡ ನಾವು ನೆನಪಿಸ್ಕೊತೀವಿ. ಅದಕ್ಕೋಸ್ಕರ ಇವತ್ತಿಗೂ ಕೂಡ ಶಬರಿ ಅಂತ ಹೇಳಿದ್ರೆ ಅವಳಲ್ಲಿರುವಂತಹ ಪರಮ ಪೂಜ್ಯವಾದಂಥ ರಾಮನ ಭಕ್ತಿ. ಅದಕ್ಕೆ ಅದೇ ಹೇಳಂತ, ಮರೆಯುವುದೇ ಈ ಜಗತ್ತು ಮರೆಯಲ್ಲ. ಲಕ್ಷ್ಮಣ, 6 ಎತ್ತ ಏಕೆ ಎನ್ನದೆ ಹಸುಳೆ ಎಂದದಿ ಒಲಿದಳು. ಅವಳು ನಮ್ಮನ್ನು ಕಂಡ ತಕ್ಷಣ ನೀವು ಯಾರು ಎತ್ತ ಅಂತ ಏನೂ ಕೇಳಲಿಲ್ಲ. ಅವಳ ಚಿಕ್ಕ ಮಕ್ಕಳು ಥರ ಬಂದು ಒಲಿದಳು ಅಂತ ಹೇಳಿದ್ರೆ ನಮ್ಮನ್ನು ಸ್ವೀಕಾರ ಮಾಡಿದ್ಲು, ನಮಗೆ ಆತಿಥ್ಯವನ್ನು ನೀಡಿದ್ಲು. ಕಾಣುತ್ತಲೇ ಬಹು ನಲಿದಳನ್ನು, ನಮ್ಮನ್ನು ನೋಡ್ತಿದ್ದಂಗೆ ಅವಳೇನು ಮಾಡಿದ್ಲು, ನಲಿತಾ ಇದ್ಲು, ಸಂತೋಷದಿಂದಿದ್ದಳು. ನಲವಳೆಮ್ಮನೆ ಮರೆತಳು, ಮತ್ತೆ ಅದನ್ನು ಮರೆತು ನನಗಿನ್ನೇನು ಬೇಡ, ನನಗೆ ಮೋಕ್ಷ ಬೇಕು ಅಂತ ಹೇಳಲ್ಲ. ಅದಕ್ಕೆ ನಗ್ತಾ ಇದ್ಲು, ಆ ನಗದನ್ನು ಅಲ್ಲೇ ನಿಲ್ಲಿಸ್ತಾಳೆ. ನಲವನೊಮ್ಮನೆ ಮರೆತಳು ಅಂತ ಹೇಳ್ತಾಳೆ. ರಾಮ, ಬೆಳಕಿಗೊಲಿದವರು ಒರಿವ ಬತ್ತಿಯ ಕರುಕ ಕಾಣರು. ಲಕ್ಷ್ಮಣ, ಯಾರು ಬೆಳಕನ್ನು ಬೇಕು ಅಂತೀವೋ ಅವರು ಆ ಒಂದು ದೀಪದ ಬೆಳಕನ್ನು ನೋಡ್ತಾರೋ ಹೊರತು ಆ ದೀಪದ ಬತ್ತಿ ಅದು ಕರಕಲಾಗುತ್ತಲ್ಲ, ಅದನ್ನು ಯಾರೂ ನೋಡೋದಿಲ್ಲ. ಅದೇ ರೀತಿ ಭಾಳ ಸುತ್ತಿಹ ದೇವತೇಜವ ಕಾಂಬರಿಗೆ ಇದೆ ಲಕ್ಷಣ. ಭಾಳ ತಮ್ಮ ಜೀವನದಲ್ಲಿ ದೇವರು ಬೇಕು ಅಂತ ಯಾರು ಆಸೆಯನ್ನು ಇಟ್ಕೊಂಡಿರ್ತಾರೋ ಅಂಥವರಿಗೆ ಅವರ ಜೀವನದಲ್ಲಾಗುವಂಥ ಅವ್ರು ಪಡುವಂಥ ಕಷ್ಟಗಳು ಅಥವಾ ನಮಗೆ ಆ ರೀತಿ ಇರಬೇಕಿತ್ತು, ಈ ಥರ ಇದು ಯಾವುದನ್ನು ಅವರು ಇಷ್ಟಪಡೋದಿಲ್ಲ. ಅವ್ರೇನೇ ಅಂತ ಹೇಳಿದ್ರೆ ಬರೀ ಆ ಒಂದು ದೇವರ ಒಂದು ಸ್ಮರಣೆಯಲ್ಲೇ ಕಾಲವನ್ನು ಕಳೀತಾರೆ, ಅವರ ಪೂಜಿಸ್ತಾರೆ. ಹಾಗಾಗಿ ಇವಳು ಕೂಡ ಆ ಒಂದು ಅಂಥವ್ರಿಗೆ ಇದೇ ಲಕ್ಷಣ ಅಂತ ಇವನು ಹೇಳ್ತಾನೆ. ಲಕ್ಷ್ಮಣ, ಅಸುರ ನೆಡರಿಂ ಕಾದು ತನ್ನೆಡೆಗೆ ಎಮ್ಮ ಸೆಳೆದಿ ಅರ್ತಿಗೆ. ಅಸುರರು ಅಂದರೆ ಇವರು ರಾಕ್ಷಸ, ಆ ರಾವಣ ಮತ್ತೊಬ್ಬ ಹುಡಿಕೊಂಡು ಹೋದಂಥವ್ರು. ಆದರೆ ಅವ್ರ ಕಡೆಯಿಂದ ತನ್ನೆಡೆಗೆ
ಎಮ್ಮ ಸೆಳೆದಿ ಅರ್ತಿಗೆ, ನಮ್ಮನ್ನು ಏನು ಮಾಡಿದ್ಲು ಈ ಕಡೆಗೆ ಇವಳು ಸೆಳ್ಕೊಂಡ್ಲು. ಅರ್ತಿ ಅಂತ ಹೇಳಿದ್ರೆ ಆ ಪ್ರೀತಿಯನ್ನು ಉಳ್ಳಂಥವಳು. ಏನೇನೆಂಬನು ಅಣ್ಣ ಇಂತೇ ನೆನೆಯುತ್ತಿರಬಹುದತ್ತಿಗೆ, ಇದೇ ಥರ ಅತ್ತಿಗೆನೋ ನೆನೀತಾ ಇರ್ಬೋದು ರಾಮ ಯಾವಾಗ ಬರ್ತಾನೆ ಅಂತ. ಶಬರಿ ಯಾವ ರೀತಿ ಕಾಯ್ತಾ ಇದ್ಲೋ ಅದೇ ರೀತಿ ಅವಳು ಅತ್ತಿಗೆನೋ ಕಾಯ್ತಾ ಇದ್ದಾಳೆ ಅನ್ನೋಂಥದ್ದು ನೆನಪಿಸ್ತಾನೆ ರಾಮ. ಇರಬಹುದು ಸೀತೆ ಹಾ ಪ್ರಿಯ ಚಂದ್ರಾನನೆ. ಪ್ರಿಯ ಚಂದ್ರಾನನೆ ಅಂದರೆ ಚಂದ್ರನಂಥ ಸುಂದರವಾದ, ಚಂದ್ರಾನನ ಅಂದರೆ ಸುಂದರವಾದ, ಆನನ ಅಂದರೆ ಮುಖ, ಚಂದ್ರನಂಥ ಮುಖವನ್ನು ಉಳ್ಳವಳು ಚಂದ್ರಾನನೆ. ಎಲ್ಲಿರುವೆ ಎಂತಿರುವೆ ನಿನ್ನನ್ನು ಜೀವದೊಂದಿಗೆ ಕಾಂಬೆನೆ. ಎಲ್ಲಿದ್ದೀಯಾ, ಹೇಗಿದ್ದೀಯಾ, ನಾನು ನಿನ್ನ ಜೀವ ಸಹಿತ ನಿನ್ನನ್ನು ನಾನು ನೋಡ್ತೀನಾ ಅಂತ ಕೇಳ್ತಾನೆ ಲಕ್ಷ್ಮಣ. ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರೇನೆ. ಭೂಮಿ ತಾಯಿ ತನ್ನ ಮಗಳು ಎಲ್ಲಿದ್ರು, ಯಾಕಂದರೆ ಅವಳು ಭೂಮಿ ಜಾತಿ ಅಲ್ವಾ, ಎಲ್ಲಿದ್ರೋಳು ಆ ಭೂಮಿಯ ಭೂಲೋಕದಲ್ಲೇ ಅಂದರೆ ಅಲ್ಲಿ ಭೂಮಿನಲ್ಲೇ ಇರೋದ್ರಿಂದ ಆ ತಾಯಿ ಅವಳನ್ನು ತವರು ಮನೆಯಲ್ಲಿ ಹೇಗೆ ತಾಯಿ ತನ್ನ ಮಗಳನ್ನು ನೋಡ್ಕೊತಾಳೆ ಹಾಗೆ ಅವಳೆಲ್ಲೇ ಇದ್ರೋ ಅವಳ ತಾಯಿ ಭೂಮಿ ತಾಯಿ ಅವಳನ್ನು ನೋಡ್ಕೊಳ್ತಾಳೆ ಅಂತ ಹೇಳ್ತಾನೆ. ಪೊರೆವಳೈ ಧೃತಿಯಾನು. ಪೊರೆಯೋದು ಅಂತಲ್ಲ ರಕ್ಷಣೆಯನ್ನು ಮಾಡ್ತಾಳೆ ಅವಳು. ಧೃತಿಯಾನು ನಿನ್ನ ಧೈರ್ಯವನ್ನು ತೆಗೆದುಕೋ. ಚಿಂತಿಸು ಮುಂದಿನ ಮುಂದಿನ ಹವಣೆ ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತಿಸು. ಯಾಕಂದರೆ ಇವನು ಹೇಳಿರ್ತಾನಲ್ಲ ಏನದನು ಅಲ್ಲಿ ಈ ಒಂದು ಪ್ರದೇಶದಲ್ಲಿ ಸುಗ್ರೀವ ಇದ್ದಾನೆ, ಅವನ ಒಂದು ಸ್ನೇಹವನ್ನು ಬಯಸಿದ್ರೆ ಎಲ್ಲ ಗೊತ್ತಾಗುತ್ತೆ, ನೀವು ಸೀತೆಯನ್ನು ಹುಡುಕ್ಬೋದು ಸುಲಭವಾಗಿ ಅಂತ. ಅದಕ್ಕೋಸ್ಕರ ಅದ್ರ ಬಗ್ಗೆ ನೀವು ಯೋಚನೆ ಮಾಡು ಅಂತ ಹೇಳ್ತಾನೆ ರಾಮ. ಅಹುದಹುದು ಮರೆತಿದ್ದೆ ಲಕ್ಷ್ಮಣ. ಹೌದು, ಪಂಚಭೂತದಿ ಬೆರೆಯುತ್ತ ಶಬರಿ ಸೀತೆಗೆ ರಕ್ಷೆ ಇಡಲಿ. ಈಗ ತಾನೇ ಅವಳು ಏನು ಆ ಅಗ್ನಿಯನ್ನು ಪ್ರವೇಶ ಮಾಡಿದಂಥ ಶಬರಿ ಈಗ ಪಂಚಭೂತಗಳಲ್ಲಿ ವಾಯು, ಈ ಭೂಮಿ, ಇದರಲ್ಲೆಲ್ಲ ಕಡೆ ಏನಾಗಿದ್ದಾಳೋ ಪಂಚಭೂತಗಳಲ್ಲವಳು ಬೆರ್ತೋಗಿದ್ದಾಳೆ. ಹಾಗಾಗಿ ಅವಳು ಕೂಡ ಅವಳಿಗೆ ರಕ್ಷಣೆಯನ್ನು ನೀಡ್ತಾಳೆ. ಪೋಪ ಬಾ ನೆರವರಸುತ್ತ. ಪೋಪ ಅಂದರೆ ಹೋಗುವ, ಬಾ ನೆರವರಸುತ್ತ ಅಂದರೆ ಸಹಾಯವನ್ನು ಕೇಳ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ಮಕ್ಕಳೇ, ಈ ಶಬರಿ ಈ ಒಂದು ಪಾಠದಲ್ಲಿ ನಾವು ನೋಡಬೇಕಾದ್ರೆ ಎಷ್ಟೊಂದು ಅವಳಲ್ಲಿ ಒಂದು ಭಕ್ತಿ ಇತ್ತು. ಆ ಭಕ್ತಿಗೆ ಯಾವ ರೀತಿ ರಾಮ ಒಲಿದ, ಅವಳು ಯಾವ ರೀತಿ ಮೋಕ್ಷವನ್ನು ಕೊಟ್ಟ ಅನ್ನುವಂಥದ್ದು ನಾವು ಕೂಡ ಜೀವನದಲ್ಲಿ ಒಂದು ಭಕ್ತಿಯನ್ನು ಇಟ್ಕೊಳ್ಬೇಕು. ಭಕ್ತಿಯನ್ನು ಇಟ್ಕೊಂಡ್ರೆ ಎಲ್ಲವೂ ಸಾಧ್ಯ ಅನ್ನುವಂಥದ್ದನ್ನ ಅವಳನ್ನು ನೋಡಿ ನಾವು ಕಲಿಬೇಕು. ದೇವರ ಬಗ್ಗೆ ಭಕ್ತಿ ಇರೋರು ಯಾವತ್ತಿದ್ರೂ ಅವ್ರಿಗೆ ಒಳ್ಳೆಯದು ಹಾಗೆ ಆಗುತ್ತೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ, ನೋಡೋಣ. ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಶಬರಿಯು ರಾಮ ಲಕ್ಷ್ಮಣನನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ. ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಶಬರಿಯ ಸಡಗರ, ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ನೋಡಿ, ಇಲ್ಲಿ ಹೇಳ್ತಾರೆ ನಂಬಿ ಕೆಟ್ಟವರಿಲ್ಲ, ಕೆಟ್ಟಂಥವ್ರು ಯಾರೋ ಇಲ್ಲ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋಂಥದ್ದನ್ನ ಇಲ್ಲಿ ತಿಳಿಸ್ತಾರೆ. ಒಟ್ಟಾರೆಯಾಗಿ ಈ ಶಬರಿಯ ಭಕ್ತಿ ಭಾವ ನಮ್ಮಲ್ಲೂ ನಾವು ಬೆಳೆಸ್ಕೊಂಡು ನಮ್ಮ ಜೀವನವನ್ನು ಧನ್ಯತೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.